ಮಾಸ್ಕ್ ಹಾಕ್ಬೋದು ಮೇಡಮ್. ಅವನು SLC ಬರ್ದಿದ್ದಾನೆ ಹುಡುಗ, ಮನೆಗೆ ಹೋಗಿ SLC ಬರ್ದು ಮನೆಗೆ ಹೋಗಿ ದಿನನೇ ಅವನಿಗೆ ಫೈನಲ್ ಕೊಟ್ಟು ಪ್ರಾಬ್ಲಮ್ ಆಗಿದೆ. 500 ಚಿಲ್ಲರೆ ಮಾರ್ಕ್ಸ್ ಬಂದಿದೆ ಮೇಡಮ್. ಏನಾಗಬೇಕಮ್ಮ ನನ್ನಿಂದ? ಅವ್ರಿಗೆ ಟ್ರೀಟ್ಮೆಂಟ್ಗೆ ಹೆಲ್ಪ್ ಬೇಕಂತ ಏನಾರು ಒಂದು ಸಹಾಯ ಮಾಡಿ ಮೇಡಮ್. ಅಲ್ಲಮ್ಮ, ಟ್ರೀಟ್ಮೆಂಟ್ ನಿಮ್ಗೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ಆಯುರ್ವೇದಿಕ್ ಅಲ್ಲಿ ಮಾಡಿಸ್ತಾ ಇದೀವಿ ಮೇಡಮ್. ಅಲ್ಲ, ನೀವು ಆಯುರ್ವೇದಿಕ್ ಅಲ್ಲ, ನೀವು ನಾರ್ಮಲ್ ಆಗಿ ನಮ್ಮ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಮಾಡಿಸಿದ್ರು ನಿಮ್ಗೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೀನಿ. ನಿಮಾನ್ಸಿನ ಕಳಿಸ್ಬಿಟ್ಟಿದ್ದಾರೆ. ಲಿಮಾನ್ಸ್ ಅಲ್ಲಿ ಆಗಿದಿಲ್ಲ ಅಂತ ಲೆಟರ್ ಬರ್ದು ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ನಾನು ಇವ್ರಿಗೆ 1 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸರಿ. ಅದರಲ್ಲಿ ಒಂಚೂರು ಇಂಪ್ರೂವ್ಮೆಂಟ್ ಬಂದೈತೆ ಮೇಡಮ್. 1 ವರ್ಷ 2 ವರ್ಷ ಆಯ್ತದೆ. ನಿಮ್ಗೆ ನಾವು ರೆಡಿ ಮಾಡಿ ಕೊಡ್ತೀವಿ ನಿಮ್ಮ ಮಗನಿಗೆ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ ಮೇಡಮ್. ಆಯ್ತು, ಮಾಡಿಸ್ಕೊಳ್ಳಿ. ನಮಗೆ ಇರೋಕ್ಕೆ ಒಂದು ಮನೆ ಏನೂ ಇಲ್ಲ ಮೇಡಮ್. ನಮ್ಗೆ ಏನಾರು ಒಂದು ಸೌಲಭ್ಯ ಮಾಡಿಕೊಡಿ ಮೇಡಮ್. ಮನೆ ಇಲ್ಲ ಅಂತಂದ್ರೆ ಆಶ್ರಯ ಯೋಜನೆ ಅಡಿ ನಿಮಗೆ ಕೊಡಕ್ಕೆ ನಾನೊಂದು ಪತ್ರ ಬರೀಬಹುದು. ನೀವು ಯಾವ ಪಂಚಾಯತಿ ಅಮ್ಮ? ನೀವು ಬೆಟ್ಟಪುರ PDO ಇಲ್ಲದಾರೆ ಮೇಡಮ್. ಮನೆ ಕೊಡೋಕ್ಕೆ ತೊಂದರೆ ಇಲ್ಲ ಮೇಡಮ್. ಮನೆಗಳು ಅಲಾಟ್ಮೆಂಟ್ ಬರ್ತವೆ ಆ ಟೈಮಲ್ಲಿ. ಇವ್ರಿಗೆ ನಿವೇಶನೇ ಇಲ್ಲ ಮೇಡಮ್. ನಿವೇಶನಗಳು ಕೊಟ್ಟಾದ್ಮೇಲೆ ಮನೆ ಕೊಡ್ಬೇಕಾಗ್ತದೆ ಮೇಡಮ್. ಈಗ ಇವರು ಬಾಡಿಗೆ ಮನೇಲಿ ಇದ್ದಾರೆ. ನಿವೇಶನ ಮಾಡೋಕ್ಕೆ ಈ ಬೆಟ್ಟಪುರ ಸರೌಂಡಿಂಗ್ಸ್ ಸರ್ಕಾರಿ ಜಾಗಗಳು ಐಡೆಂಟಿಫಿಕೇಶನ್ ಮಾಡ್ತಾ ಇದೀವಿ, ಸಿಗ್ತಾ ಇಲ್ಲ ಮೇಡಮ್. ಹೊರಗಡೆ ಹೋಗ್ಬೇಕಾಗಿದೆ. ಇದು ಟೌನ್ ಆಗಿ ಒಂದು ಅಪ್ಲಿಕೇಶನ್ ಹಾಕ್ಸ್ಕೊಳ್ತೀವಿ. ಹಾಕ್ಸ್ಕೊಂಡು ನೀವು ನಿವೇಶನ ತಗೊಂಡು ನೀವು ಮನೆಗಳು ಮಾಡಿದಾಗ ಪರಿಗಣಿಸಿ. ಯಾಕಂದ್ರೆ ನೋಡಿ, ಇಂಥ ಬಡತನ ಮಾಡ್ಕೊಳ್ಳಿ. ಆಯ್ತಾ? ಯಜಮಾನ್ರಿಗೂ ಕಿವಿ ಕೇಳಿಸೋದಿಲ್ಲ ಮೇಡಮ್. ಅವ್ರಿಗೆ ಇದು ಬರುತ್ತಮ್ಮ? ಬರುತ್ತೆ ಮೇಡಮ್. ಇವನ್ಗೂ ಮಾಡಿಸಿದ್ದೀವಿ. ಇವನ್ಗೂ ಮಾಡಿಸಿದ್ದೀರಾ? ಆಮೇಲೆ ನೀವು ಅವನ ಹ್ಯಾಂಡಿಕ್ಯಾಪ್ ಅಂತ ನೀವು ಮಾಡಿಸಿದ್ರೆ ತಾಯಿ, ನೀವು 1 ಲಕ್ಷದವರೆಗೂ ಟ್ರೀಟ್ಮೆಂಟ್ ತಗೋಬೋದು. ನಿಮಗೆ ಸರ್ಕಾರದಿಂದನೇ ಎಲ್ಲ ಬಿಲ್ ಕ್ಲೇಮ್ ಆಗುತ್ತೆ. ಇವಾಗ ಇವ್ರಿಗೆ UDID ಕಾರ್ಡ್ ಐತಿ ಮಗನಿಗೆ, ಆಯ್ತಾ? ಪೆನ್ಷನ್ ಬರುತ್ತಾ ಈ ಮಗುದು? ಆಮೇಲೆ ಮಗುದು ಜಸ್ಟ್ ಸ್ಕೂಲ್ ಅಡ್ಮಿಟ್ ಆದ್ರೂ ಅವನಿಗೇನೇನು ಬುಕ್ಕು ವ್ಯವಸ್ಥೆ ಎಲ್ಲವೂ ಫ್ರೀಯಾಗಿ ಬರುತ್ತೆ. 2ನೇದು. 3ನೇದು, 1 ವರ್ಷ ಅವ್ರು ಟ್ರೀಟ್ಮೆಂಟ್ ಮಾಡಿಸಿರೋ ದುಡ್ಡು ಸುಮಾರು 80,000ದಿಂದ 1 ಲಕ್ಷದವರೆಗೂ ನೀವು ಕ್ಲೇಮ್ ಮಾಡಿ ಕೊಡ್ಬೋದು. ಎಲ್ಲವೂ ಮಾಡಿಸ್ಕೊಡಿ. ಗೊತ್ತಾಯ್ತಾ? ಅವ್ರ ನಂಬರ್ ತಗೊಳ್ಳಿ, ನೀವು ಅವ್ರ ನಂಬರ್ ತಗೊಳ್ಳಿ. ನಿಮ್ಮ ಮಗನ ಟ್ರೀಟ್ಮೆಂಟ್ ಫುಲ್ಲು ಅದರಲ್ಲೇ ಆಗುತ್ತೆ. ಗೊತ್ತಾಯ್ತೇನಮ್ಮ? ಡಿಸಬಿಲಿಟಿ ಯಾರು ಇಲ್ಲಿ? ನಮಗೆ ಬರುತ್ತೆ ಮೇಡಮ್. ಬರುತ್ತಲ್ಲ, ಮಾಡಿಸ್ಬಿಟ್ಟು ನೀವು ನನಗೆ ರಿಪೋರ್ಟ್ ಮಾಡಬೇಕು. ಇದು ರಿಪೋರ್ಟ್ ಮಾಡಿಸಿ, ನಂಬರ್ ತಗೊಳ್ಳಿ, ನಾನು ಫಾಲೋ ಅಪ್ ಮಾಡ್ತೀನಿ. ಒಳ್ಳೇದಾಗ್ಲಿ ತಾಯಿ, ಅಳ್ಬೇಡ. ಅಳಬಾರ್ದವ್ವ ತಾಯಿ. ನೋಡು ಇಲ್ಲಿ ನೋಡವ್ವ, ನಿಮ್ಮ ಹೆಸರೇನವ್ವ? ಹಮಿದಾ. ನೋಡಮ್ಮ, ಅಳಬಾರ್ದು ತಾಯಿ. ಹಾಂ, ಇಲ್ಲಿ ಕೇಳಿ, ಇಲ್ಲಿ ನೋಡಿ, ಇಲ್ಲಿ ನನ್ನ ನೋಡಿ. ನಿಮ್ಮ ಮಗನ ಟ್ರೀಟ್ಮೆಂಟಿಗೆ ದುಡ್ಡು ಅಂದ್ರೆ ನಾ ಮಾಡ್ಸಕ್ಕೆ ಹೇಳಿದ್ದೀನಿ, ಆಯ್ತಾ? ಇಲ್ಲಿ ಕೇಳಿ. ಆಮೇಲೆ ನಿಮ್ಗೆ ಯಾವುದೇ ಇದ್ರಲ್ಲಿ ಹೇಳ್ರಿ, ಮನೆದು ನಾನು PDO ಅವ್ರಿಗೆ ಹೇಳಿದ್ದೀನಿ, ಆಯ್ತಾ? ನೀವು ಅರ್ಜಿ ಹಾಕ್ಬೇಕು ಹೋಗಿ. ಗೊತ್ತಾಯ್ತೇನವ್ವ? ಮಾಡಿಸಿಪ್ಪ, ಮಾಡಿಸ್ಕೊಡಿ. ಆಯ್ತಮ್ಮ? ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ಬಡವರ ಕಂಬನಿ ಒರೆಸಿ ಕುಸಿದಂಥ ಬಾಳಿನ ನೊಗಕ್ಕೆ ಹೆಗಲ